ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಮಣಿಭದ್ರ ಗುಡದ ಬಗ್ಗೆ. ಮಣಿಭದ್ರ ಗುಡ ಅಂದ್ರೆ ಏನು, ಇದ್ರೊಳಗೆ ಮೇನ್ ಕಂಟೆಂಟ್ ಏನೇನು ಇರ್ತೈತಿ, ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಇದನ್ನು ತೊಗೊಂಡಾದ್ಮೇಲೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ, ಯಾರು ಇದನ್ನು ತೊಗೊಳ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೋಡ್ರಿ, ಮಣಿಭದ್ರ ಗುಡ ಏನಿದೆ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಕ್ಲಾಸಿಕಲ್ ಮೆಡಿಸಿನ್ ರೀ. ಸೊ ಇದನ್ನ ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆ ಅದಕ್ಕೆ ಬರ್ದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ರೋಗ ಐತಂದ್ರ, ಇಲ್ಲ ಸ್ಪ್ಲೀನ್ ಡಿಸಾರ್ಡರ್ ಐತಂದ್ರ, ಇಲ್ಲ ತ್ವಚಾದಾಗ ಗುಳ್ಳಿ ಆಗ್ಯಾವಂದ್ರೆ, ಇಲ್ಲ ನಿಮ್ಗೆ ಸ್ಕ್ಯಾಬಿಸ್ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ಗೆ ಶ್ವಾಸಕೋಶ ಸಂಬಂಧಿತ ತ್ರಾಸು, ಬ್ರಾಂಕೈಟಿಸ್, ಕೆಮ್ಮು, ಆಸ್ತಮಾ ಐತಂದ್ರೆ, ಇಲ್ಲ ತ್ವಚಾ ಸಂಬಂಧಿತ ಸೋರಿಯಾಸಿಸ್, ರಿಂಗ್ ವಾಮ್, ಗಜ್ಕರಣ ಸಮಸ್ಯೆ, ಎಕ್ಸಿಮಾ ಸಮಸ್ಯೆ ಐತಂದ್ರೆ, ಇಲ್ಲ ನಿಮ್ಮ ತ್ವಚಾದಾಗ ಏನಾರ ಗಾಯ ಆಗೈತಿ, ಅದು ಗಾಯ ವಾಸಿ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಪೈಲ್ ಸಮಸ್ಯೆ ಐತಂದ್ರೆ ಪೈಲ್ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಕೂಡ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ಭಾಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನು ಬರೆದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಸೇವನೆ ಮಾಡ್ಬೋದು. ಈಗ ಇದರದ್ದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂತ ನೋಡ್ರಿ, ಪ್ರತಿ ಒಂದು 10 ಗ್ರಾಮ್ ಮಣಿಭದ್ರ ಗುಡ ಏನಿದೆ ನೋಡ್ರಿ, ಅದರ ಒಳಗಡೆ ಹರಿತಕಿ, ಆಮ್ಲಕಿ ಮತ್ತು ವಿಡಂಗ 0.83 ಗ್ರಾಮ್ ಪ್ರತಿ ಒಂದು ನೋಡ್ರಿ. ಹರಿತಕಿ 0.83, ಆಮ್ಲಕಿ 0.83, ವಿಡಂಗ 0.83 ಗ್ರಾಮು, ತ್ರಿವೃತ ಏನಿದೆ 2.49 ಗ್ರಾಮು, ಮತ್ತು ಜಾಗರಿ ಬೆಲ್ಲ 5.02 ಗ್ರಾಮ್ ಇರ್ತೈತೆ ರೀ. ಸೊ ಇದು ಇದ್ರ ಇಂಗ್ರೀಡಿಯೆಂಟ್ಸ್ ರೀ. ಈಗ ತಿಳಿಸ್ಕೊಡ್ತೇನೆ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಮೊದಲ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ, ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಸೊ ನೋಡ್ರಿ ಅವರಿಗೆ ಡಾಕ್ಟರ್ ಏನಿದೆ ಇದನ್ನ 6-12 ಗ್ರಾಮ್ ಮಣಿಭದ್ರ ಗುಡ ಏನೈತೆ ನೋಡ್ರಿ, ಅಂದ್ರೆ 1-2 ಚಮಚೆ ಇದನ್ನು ನೀವು ಜೇನು ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿಕೊಂಡು, ಹನಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಡೈರೆಕ್ಟ್ ನೆಕ್ಬೋದು. ಇಲ್ಲ ನೀವು ಇದನ್ನು ಒಂದು ಗ್ಲಾಸ್ ಉಗುರು ಬೆಚ್ಚ ನೀರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಇಲ್ಲ ಬಿಸಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಬೋದು ರೀ. ಇದನ್ನು ನೀವು ಹಾಳ ಹೊಟ್ಟಿಲೇನೂ ತೊಗೋಬೋದು, ಇಲ್ಲ ಊಟ ಆದ ನಂತರ ಕೂಡ ಇದನ್ನು ಸೇವನೆ ಮಾಡ್ಬೋದು ರೀ. ನಿಮ್ಮ ಡಾಕ್ಟರ್ ಯಾವ ರೀತಿ ನಿಮ್ಗೆ ತೊಗೊಳಕ್ಕೆ ಹೇಳೋ ಅಂತಾರೆ ಆ ರೀತಿ ಇದ್ರ ಸೇವನೆ ಮಾಡ್ಬೋದು. ಈಗ ಸಣ್ಣ ಮಕ್ಕಳು ರೀ, ಯಾರು ವಯಸ್ಸು 5 ವರ್ಷದಿಂದ 12 ವರ್ಷ ಮಟ್ಟ ಇರ್ತಾರಲ್ಲ, ಅವ್ರ ಡೋಸೇಜ್ ಏನಿರ್ತೈತೆ ಅಂದ್ರೆ ನೋಡ್ರಿ, ಅವ್ರಿಗೆ ಸೇಮ್ 5 ಗ್ರಾಮ್. ನಾವು ದೊಡ್ಡವರಿಗೆ 6-12 ಗ್ರಾಮ್ ಹೇಳಿದೆಲ್ಲ, ಅದೇ ಸಣ್ಣ ಮಕ್ಕಳಿಗೆ 5 ಗ್ರಾಮ್ ಏನಿದೆ, ಅವ್ರು ಕೂಡ ಇದನ್ನು ಜೇನು ತುಪ್ಪದ ಜೊತೆಗೆ ತೊಗೋಬೋದು, ಇಲ್ಲ 1 ಗ್ಲಾಸ್ ಉಗುರು ಬೆಚ್ಚ ಹಾಲು, ಇಲ್ಲ ಉಗುರು ಬೆಚ್ಚ ನೀರು ಜೊತೆ ಕೂಡ ತೊಗೋಬೋದು. ನಿಮ್ಗೆ ಯಾವ ರೀತಿ ನಿಮ್ಮ ಡಾಕ್ಟರ್ ತೊಗೊಳಕ್ಕೆ ಹೇಳೋ ಅಂತಾರೆ ಆ ರೀತಿ ಇದ್ರ ಸೇವನೆ ನೀವು ಮಾಡ್ಬೋದು ರೀ. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ಟ್ರೀಟಿಂಗ್ ಡಾಕ್ಟ್ರು ಮೊದಲ ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರ, ನಿಮ್ಗೆ ಏನು ಸಮಸ್ಯೆ ಆಗೈತೆ ಅನ್ನೋದು ನೋಡ್ತಾರ, ನಿಮ್ಗೆ ಸಮಸ್ಯೆ ಎಷ್ಟು ಹಳೇದು ಅನ್ನೋದು ನೋಡ್ತಾರ. ಇವನ್ನೆಲ್ಲ ನೋಡಾದ್ಮೇಲೆ, ಪರಿಶೀಲನೆ ಮಾಡಾದ್ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ತೊಗೊಳಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡ್ಬೋದು ರೀ. ಇದನ್ನು ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಈ ಯಾವುದೇ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮೊದಲು ಯಾವಾಗಾರ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯವರು ಮತ್ತು ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡ್ಸೋಕೆ ಹೊಂತಾರ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರದ್ದು ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ 90 ರೂಪಾಯಿದಾಗ 100 ಗ್ರಾಮದ್ದು ಡಬ್ಬಿ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲ ತಿಳಿಸಿದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಸೊ ಇದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವ್ರು ಇದನ್ನು ತಯಾರು ಮಾಡ್ತಾರೆ. SDM ಕಂಪ್ನಿಯವ್ರದ್ದು 90 ರೂಪಾಯಿ ಆಗ್ತೈತೆ ರೀ. ನೀವು ಬೇರೆ ಕಂಪ್ನಿದ್ದು ತೊಗೋಬೋದು ರೀ, ಯಾಕಂದ್ರೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವ್ರು ಇದನ್ನು ತಯಾರು ಮಾಡ್ತಾರೆ. ಯಾವುದೇ ಕಂಪ್ನಿ ತೊಗೋಬೋದು, ಎಲ್ಲದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್, ಎಲ್ಲದ್ರೂ ಸೇಮ್ ಆ್ಯಕ್ಷನ್ ಇರ್ತೈತೆ ರೀ. ಆದ್ರೆ ಮೂಲ್ಯ ಏನಿದೆ ಕಂಪ್ನಿ ವ್ಯತ್ಯಾಸ ಆದರೆ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಈಗ ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಬೋದು. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮ ಎಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ, ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಬಾಜುವಲ್ಲಿ ಕೆಂಪನ್ ಬಟನ್ ಕಾಣುವಂತ ನೋಡ್ರಿ, ಅದನ್ನು ಒತ್ತು ಬಿಡ್ರಿ. ಅದನ್ನು ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಆಯ್ತು ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.